ಪೂಜ್ಯ ಗುರುಗಳು ಇನ್ನೇನು ಇಲ್ಲಿಗೆ ಚಿತ್ತೈಸಲಿದ್ದಾರೆ. ಗುರುಗಳು ವಿರಾಜಮಾನರಾದ ತಕ್ಷಣ ಕಾರ್ಯಕ್ರಮವನ್ನು ಮುಂದುವರಿಸುವ ಎಂದು ನಿಮ್ಮೆಲ್ಲರಿಗೆ ಹೇಳುತ್ತಾ ಗುರುಗಳ ಬರುವ ವೇಳೆ ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವ ಸಲ್ಲಿಸಬೇಕು ಎಂದು ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಶಿರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮಹಾದೇವಸುತಂ ಗುರುಗುಹನುತಂ, ಮಹಾದೇವಸುತಂ ಗುರುಗುಹನುತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯನಾಟಕಾದಿ ಪ್ರಿಯಂ, ಮೂಷಕವಾಹನ ಮೋದಕ ಪ್ರಿಯಂ, ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ. ಡಾಕ್ಟರ್ ಅನಂತ್ ಕಾಮತ್ ಅವರು ನಮ್ಮ ಕಾಸರಗೋಡಿನವರಿಗೆ ಅವರ ಪರಿಚಯ ಬೇಡ. ಅವರೊಬ್ಬ ಡಾಕ್ಟರ್ ಮಾತ್ರವಲ್ಲ, ಎಲ್ಲ ರಂಗಗಳಲ್ಲಿ ಕೂಡ ತಮ್ಮ ತೆರೆ ಮರೆಯಲ್ಲಿ ನಿಂತುಕೊಂಡು ಕೆಲಸ ಮಾಡಿ ಯಾವುದೇ ಪ್ರಚಾರದ ಗೀಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಸಮಾಜ ಸೇವೆ ಅಂದರೆ ಈಶ ಸೇವೆ, ಭಗವಂತನ ಸೇವೆ ಅನ್ನತಕ್ಕಂತಹ ಒಂದು ಧ್ಯೇಯವನ್ನು ಮುಂದಿಟ್ಟುಕೊಂಡು ಅಂಥವರು ಬರೆದಿರತಕ್ಕಂತಹ ಆತ್ಮಚರಿತ್ರೆಯ ಬಿಡುಗಡೆ ಇವತ್ತು ಪರಮ ಪೂಜ್ಯ ಗುರುವರಿಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ದಿವ್ಯ ಹಸ್ತದಿಂದ ನಡೆಯುತ್ತಲಿದೆ ಅಂದರೆ ಅವರು ಮಾಡಿರುವ ಸತ್ಕಾರ್ಯದ ಆ ಮೌಲ್ಯ ಅದೆಷ್ಟು ಅನ್ನುವುದು ನಮಗೆಲ್ಲರಿಗೂ ತಿಳಿಯುತ್ತಿದೆ. Sri Sri Sachchidananda Bharati Swamiji and all of the dignitaries on the dais and off the dais. Good afternoon, everybody. Dr. Kamath, as you know, is a man of many principles. Throughout his life from 1948 onwards, we can see how beautifully he has managed his life with utmost principles, disciplines, and character. So it's a task for me, in fact, because to introduce his book is a bit tough. Still, I am with the utmost privilege and pride introducing the book in a very short words. At the very outset, I use this opportunity to wish Dr. Anant Kamath a happy birthday in advance, because it is on May 1st, just after 2 days.
തിരഞ്ഞെടുത്തതിന് ഞാൻ അദ്ദേഹത്തെ ആത്മാർത്ഥമായി അഭിനന്ദിക്കുകയും ചെയ്യുന്നു. അദ്ദേഹത്തെ പോലെയുള്ള ഒരു മനുഷ്യസ്നേഹിയുടെ ആത്മകഥ പ്രകാശനം ചെയ്യുന്ന ചടങ്ങ് ഈ ഇടനീർ മഠമല്ലാതെ വേറെ ഏത് സദസ്സാണ്, ഏതൊരു വേദിയാണ് നമുക്കുള്ളത് എന്ന് ഞാൻ നിങ്ങളോട് എല്ലാവരോടും ചോദിക്കുവാൻ ആഗ്രഹിക്കുകയാണ്. ഇന്ത്യയിൽ സഞ്ചരിക്കാത്ത ദിക്കുകളില്ല. പല വിദേശ രാജ്യങ്ങളിലും അദ്ദേഹം സഞ്ചരിച്ചിട്ടുണ്ട്. പാകിസ്ഥാനുമായുള്ള യുദ്ധത്തിൽ ഈ നമ്മുടെ ബംഗ്ലാദേശ് അഭയാർത്ഥികളുടെ ക്യാമ്പുകളിൽ അദ്ദേഹം പ്രാക്ടീസ് ചെയ്തിട്ടുണ്ട്. അവസാനമായി കാസർഗോഡ് റെയിൽവേ സ്റ്റേഷനിൽ അദ്ദേഹത്തിന് ഒരു ക്ലിനിക്ക് ഉണ്ടായിരുന്നു. ആ ക്ലിനിക്ക് ഉണ്ടായ സമയത്ത് അദ്ദേഹം കാസർഗോട്ടെ എല്ലാ ജനങ്ങളെയും, ജാതിയും മതവും ഭാഷയും ഒന്നും നോക്കാതെ എല്ലാ ജനങ്ങളെയും ചികിത്സിക്കുന്ന കാര്യത്തിൽ അദ്ദേഹം കാട്ടിയിട്ടുള്ള താല്പര്യം പ്രത്യേകം എടുത്തു പറയേണ്ടതാണ്. അതുകൊണ്ടാണ് അദ്ദേഹം ಕಾಸರಕೋಟೆ ಜನಗೀಯನಾಯ ಡಾಕ್ಟರ್ ಆയത്. ಅದು ಹೆಚ್ಚಿಗೆಯೂ ಕ್ಷೇತ್ರ ನಿರ್ಮಾಣಕ್ಕೆ, ಮಂದಿರ ನಿರ್ಮಾಣಕ್ಕೆ ಹಾಗೂ ಭಜನಾ ಮಂದಿರ ನಿರ್ಮಾಣಕ್ಕಾಗಿ ಬಂದವರೇ ಹೆಚ್ಚಿಗೆ ಇರಬಹುದು ಅಂತ ನನಗನ್ನಿಸ್ತಾ ಉಂಟು. ಕಾಮತ್ರದಕ್ಕೆ ಅವರೇ ಉತ್ತರ ಕೊಡಬೇಕಷ್ಟೇ. ಯಾಕೆಂತಂದರೆ ನಾವೆಲ್ಲ ತಿಳಿದ ಹಾಗೆ ಕಾಸರಗೋಡಿನ ಆಸುಪಾಸಿನಲ್ಲಿ ಹಾಗೂ ಕಾಸರಗೋಡಿನಲ್ಲಿರುವಂತಹ ಎಲ್ಲ ಕ್ಷೇತ್ರಗಳಿಗೂ ಕೂಡ ಬಹುದೊಡ್ಡ ಸಹಾಯವನ್ನು ಮಾಡಿದಂತಹ ವ್ಯಕ್ತಿ ಅನಂತ ಕಾಮತರು. ಅವರು ಬಹುಶಃ ಕೊಡುವಂತಹ ಏನು ಸಹಾಯ ಉಂಟು ಅದಕ್ಕೆಲ್ಲ ಕೆಲವೊಮ್ಮೆ ಲೆಕ್ಕಾಚಾರಗಳನ್ನು ಹೇಳುವಂತಹ ಕ್ರಮ ಉಂಟು. ಲೆಕ್ಕಾಚಾರ ಹೇಳಿದರೂ ಕೂಡ ಹಿಂದೆ ಅವರು ಪಡ್ಕೊಂಡಿದ್ದು ಎಷ್ಟು ಅಂತ ಕೇಳಿದರೆ ಬಹುಶಃ ಅವರಿಗೆ ಅದು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೊಟ್ಟವರು ಭಾರಿ ಕಡಿಮೆ, ಹಿಂದೆ ಕೊಡುವುದು ಭಾರಿ ಕಡಿಮೆ. ಕಾಮತರು ಆ ಬಗ್ಗೆ ಅವರ ಹೃದಯವಂತಿಗೆ ಅಲ್ಲಿ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಉಂಟು. ಸುಲಭದಲ್ಲಿ ಹೇಳುವುದಾದರೆ ಅವರಿಂದ ನಿರ್ಮಿಸಲ್ಪಟ್ಟಂತಹ ಕ್ಷೇತ್ರಗಳು, ಅವರು ದಾನ ಮಾಡಿದಂತಹ ಕ್ಷೇತ್ರಗಳು, ಕಾಸರಗೋಡಿನಲ್ಲಿ ಅವರದ ಸಹಾಯ ಸಿಗದೇ ಇರುವಂತಹ ಕ್ಷೇತ್ರಗಳು ಇರಲಿಕ್ಕಿಲ್ಲ, ಅಷ್ಟು ನಾನು ಹೇಳ್ಬೋದು. ಒಟ್ಟಿನಲ್ಲಿ ಅವರ ಬದುಕಿನಲ್ಲಿ ಜನರೊಂದಿಗೆ ಬೆರೆಯುವಂತಹ ಒಂದು ಅವರ ಹೃದಯವಂತಿಕೆ. ಕ್ಷೇತ್ರಗಳದ್ದು ಮಾತ್ರ ವಿಷಯ ಹೇಳುವುದಲ್ಲ ನಾನು. ಯಾವುದೇ ವ್ಯಕ್ತಿಗೆ ಏನಾದರೂ ಸಹಾಯ, ಆರ್ಥಿಕವಾದಂತಹ ಸಹಾಯ ಅಲ್ಲದೆ ವೈದ್ಯಕೀಯ ಸಹಾಯ ಬೇಕಾಗಿ ಅವರಲ್ಲಿ ಹೋದರೆ ಖಂಡಿತಕ್ಕೂ ಅದಕ್ಕೊಂದು ವ್ಯವಸ್ಥೆ ಮಾಡಿ ಅವರು ಸಹಾಯವನ್ನು ಮಾಡ್ತಾರೆ. ಅಂತಹ ಹೃದಯವಂತಿಕೆ, ಶ್ರೇಷ್ಠವಾದಂತಹ ಮನೋಧರ್ಮ ಇರುವಂತಹ ಡಾಕ್ಟ್ರು ನಮಗೆ ಬಹಳಷ್ಟು ನಿಕಟವರ್ತಿ. ನಮ್ಮ ಕ್ಷೇತ್ರಗಳಿಗೆ, ನಮ್ಮ ಅಗತ್ಯವಿರುವಂತಹ ಕೆಲವೊಂದು ಕ್ಷೇತ್ರಗಳಿಗೆ ನಾನು ಅದರ ಸಂಬಂಧಪಟ್ಟವರಿಗೆ ಅನಂತ ಕಾಮತರ ಹೆಸರನ್ನು ಸೂಚಿಸಿದ್ದುಂಟು. ಡಾಕ್ಟರ್ ಅನಂತ ಕಾಮತ್ ಅವರೇ ಬರೆದ ಅವರ ಜೀವನ ಚಿತ್ರಣದ ಗ್ರಂಥ ಇವತ್ತು ಶ್ರೀ ಗುರುಗಳಿಂದ ಬಿಡುಗಡೆಯಾಗಿದೆ. ಜೀವನ ಚರಿತ್ರೆಯನ್ನು ಬರೆಯುವುದು ಒಂದು ಪ್ರಾಚೀನ ಕಾಲದಲ್ಲೂ ಇದ್ದಂತಹ ಒಂದು ಪದ್ಧತಿ. ಎರಡು ರೀತಿಯ ಜೀವನ ಚರಿತ್ರೆ ನಮಗೆ ಪುರಾಣಗಳಲ್ಲಿ ಸಿಗುತ್ತದೆ. ಒಂದು ಓರ್ವನ ಜೀವನ ಚರಿತ್ರೆಯನ್ನು ಇನ್ನೋರ್ವ ಬರೆಯುವುದು, ಮತ್ತೊಂದು ಅವನ ಜೀವನದ ಕೆಲವು ಪ್ರಮುಖ ಘಟನೆಗಳನ್ನು ಅವನೇ ಹೇಳಿಕೊಳ್ಳುವುದು. ಶ್ರೀಮದ್ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾಮನ ಜೀವನ ಚರಿತ್ರೆಯನ್ನು ಹೇಳುವ ಕಾರಣ ಅದಕ್ಕೆ ರಾಮಾಯಣ ಅಂತ ಹೆಸರು. ರಾಮಸ್ಯ ಅಜನಂ. ಅದರ ಮಧ್ಯದಲ್ಲಿ ಸಿದ್ಧಾಶ್ರಮಕ್ಕೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋದ ಸಂದರ್ಭದಲ್ಲಿ ವಿಶ್ವಾಮಿತ್ರರು 3 ಅಧ್ಯಾಯಗಳಲ್ಲಿ ಅವರ ಜೀವನ ಚರಿತ್ರೆಯನ್ನು ಹೇಳ್ತಾರೆ. ಕಾಮತರು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧರು. ಆ ಕ್ಷೇತ್ರ ನಮಗೆ ಔಷಧ ತೆಕ್ಕೊಂಡು ಮಾತ್ರ ವೈದ್ಯರ ಸಂಪರ್ಕ ಇರುವುದರಿಂದ ಆ ಕ್ಷೇತ್ರದ ಇತಿಮಿತಿಗಳಾಗಲಿ, ಆ ಕ್ಷೇತ್ರದ ಎಲ್ಲ ಮಗ್ಗಲುಗಳ ಪರಿಚಯವಾಗಲಿ ನಮಗೆ ಇಲ್ಲ. ನಮಗೆ ಮತ್ತೆ ತಂತ್ರಿಗಳಿಗೆ ಹೆಚ್ಚು ಇರುವುದು ಅವರ ಧಾರ್ಮಿಕ ಮತ್ತು ಸಾಮಾಜಿಕ ಬದುಕು. ಸಾಧಾರಣ ವೈದ್ಯಕೀಯ ಕ್ಷೇತ್ರಕ್ಕೆ ಹೋದವರು ಇತರ ಕ್ಷೇತ್ರಗಳಲ್ಲಿ ವ್ಯವಹರಿಸುವುದು ಬಹಳ ಕಡಿಮೆ. ಇಲ್ಲವೇ ಇಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಡಾಕ್ಟರ್ ಅನಂತ ಕಾಮತರು ಇದ್ದಾರೆ ನಮ್ಮ ಮುಂದೆ. ಬಹಳ ಕಡಿಮೆ. ಯಾಕೆ ಕಡಿಮೆ ಅಂದರೆ ಹೆಚ್ಚಿನ ಸಮಯಗಳೆಲ್ಲ ರೋಗಿಗಳ ಶುಶ್ರೂಷೆಯಲ್ಲಿ, ಔಷಧ ನಿರ್ಣಯದಲ್ಲಿ ಇತ್ಯಾದಿಯಲ್ಲಿ ಕಳೆದು ಹೋಗುತ್ತದೆ. ಆಯುರ್ವೇದದಲ್ಲಿ ಒಂದು ಮಾತಿದೆ, ವೈದ್ಯಕೀಯ ಶಾಸ್ತ್ರಕ್ಕೆ 4 ಪಾದಗಳು. ಒಂದು ರೋಗ, ಮತ್ತೊಂದು ರೋಗಕ್ಕೆ ಕಾರಣ, ಮತ್ತೊಂದು ರೋಗಕ್ಕೆ ಔಷಧಿ, ಇನ್ನೊಂದು ರೋಗ ಬರದೇ ಇರುವ ವ್ಯವಸ್ಥೆ.
ಚತುಷ್ಪಾದಗಳು ಅಂತ ಆಯುರ್ವೇದದಲ್ಲಿದೆ. ಅದು ಆಯುರ್ವೇದಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಅಲೋಪತಿ, ಹೋಮಿಯೋಪತಿ, ಸಿದ್ಧೌಷಧ, ಯಾವುದಕ್ಕಾದರೂ ರೋಗ ಏನು ಅಂತ ಗೊತ್ತಾಗಬೇಕು, ರೋಗದ ಲಕ್ಷಣ ಗೊತ್ತಾಗಬೇಕು, ರೋಗಕ್ಕೆ ಔಷಧ ಏನು ಅಂತ ಗೊತ್ತಾಗಬೇಕು, ಔಷಧ ಕೊಡುವುದು ಹೇಗೆ ಅಂತ ಗೊತ್ತಾಗಬೇಕು, ಇನ್ನು ಮುಂದೆ ಆ ರೋಗ ಮತ್ತೆ ಬರದೇ ಇರುವ ಹಾಗೆ ಔಷಧ ಕೊಡುವುದಕ್ಕೂ ಗೊತ್ತಿರಬೇಕು. ಕಾರ್ಯಕ್ರಮಕ್ಕೆ ನಾನು ಬೇಕು ಅಂತೇಳಿ ಅನಂತ ಕಾಮತರಿಗೆ ಅನಿಸಿರ್ಬೋದು ಏನು. ಅವರು ಒಂಥರ ವಿಚಿತ್ರ ವ್ಯಕ್ತಿತ್ವ ಅವ್ರದ್ದು. ಅವರು ಸ್ನೇಹ ಕೊಟ್ಬಿಟ್ರೆ ಅವರು ಎದೆ ತುಂಬಿ ಕೊಡೋದು. ಅವ್ರ ಹತ್ರ ಕೃತಕ ಅನ್ನೋದು ಗೊತ್ತೇ ಇಲ್ಲ. ಅವರಿಗೆ ಇಷ್ಟ ಆಯಿತು ಅಂತಂದರೆ ಕಣ್ಣು ಟೆಸ್ಟ್ ಮಾಡಬೇಕು ಹೇಳಿಲ್ಲ, ಸರ್ಟಿಫಿಕೇಟ್ ಕೊಟ್ಟಾಯಿತು, ಹೋಗಿ ತಗೊಂಡು ಹೋಗುವಂತಾರೆ. ಇಂಥವ್ರು ಎಷ್ಟು ಜನ ಅವ್ರ ಹತ್ರ, ಅದೇ ಹೇಳಿದಲ್ಲ, ಕಣ್ಣು ಟೆಸ್ಟಿಗೆ ಬರೋದಕ್ಕಿಂತ ಅವ್ರ ಹತ್ರ ಈ ಮಠ ಮಂದಿರಗಳಿಗೆ ಸಂಬಂಧಪಟ್ಟ ಹಾಗೆ ಕಲೆಕ್ಷನ್ಗೆ ಬರೋದು ಜಾಸ್ತಿ. ಎಂಥ ಒಂದು ದಿವ್ಯಜ್ಞಾನ ಅವರಿಗಿದೆ ಅಂದರೆ, ಅವರು ಗೇಟಲ್ಲಿ ಬರುವಾಗಲೇ ಇವ್ರು ಹೇಳ್ತಾರೆ, ಇವನು ಕಣ್ಣು ಪರೀಕ್ಷೆಗೆ ಬಂದವನು ಅಥವಾ ಇವನು ಕಲೆಕ್ಷನ್ಗೆ ಬಂದವರು ಅಂತ ಹೇಳುವಷ್ಟರ ಮಟ್ಟಿಗೆ ಅವರು ಮೈಂಡ್ ಸೆಟ್ ಆಗಿರ್ತಾರೆ. ಮತ್ತು ಅವರ ಒಂದು ವ್ಯಕ್ತಿತ್ವ ಏನು ಅಂತಂದರೆ, ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವಂಥದ್ದು. ನಮಗೆಲ್ಲ ಒಂದು ಸಣ್ಣ ವಿಷಯ ಸಿಕ್ಕಿದ ಕೂಡಲೇ ರಾತ್ರಿ ಇಡೀ ನಿದ್ರೆ ಬರೋದಿಲ್ಲ, ಅದರ ಬಗ್ಗೆ ಯೋಚನೆಗಳಿರ್ತವೆ. ಅದರ ಬಗ್ಗೆ ಒಂದು ಚೂರು ಕೂಡ ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳುವಂಥ ವ್ಯಕ್ತಿತ್ವ ಅವರದಲ್ಲ. ಟೇಕ್ ಇಟ್ ಗ್ರಾಂಟೆಡ್ ಅಂತ, ಡಾಕ್ಟರ್ ಮಾಮ್ ಈಗೀಗ ಆಗಿದೆಲ್ಲ ಅಂತೇಳಿ ಮೋರ್ರೇತೆ ಅಂತ ಹೇಳ್ತಾರೆ, ಕೊಂಕಣಿಲಿ ಸಾಯಿಲಿ ಅದು ನೀನು ಬಾರ ಏನು ಅಂತೇಳಿ ಹೇಳುವಂಥ ಒಂದು ನೇಚರು ಇಟ್ಸ್ ವೆರಿ ರೇರ್. ಉಳಿದವರೆಲ್ಲ ಅದಕ್ಕೇನಾದರೂ ಒಗ್ಗರಣೆಗಳು ಹಾಕೋರು, ಇವ್ರದ್ದು ಅದಲ್ಲ. ನಾನು ಸಣ್ಣದಿರುವಾಗ ಕಾಸರಗೋಡಿನಲ್ಲಿ ಲಯನ್ಸ್ ಕ್ಲಬ್ಬನ್ನು ಪ್ರಾರಂಭ ಮಾಡಿದ ದಿನಗಳು ನನಗೆ ನೆನಪಿದೆ. ಆ ಲಯನ್ಸ್ ಕ್ಲಬ್ಬಿನಲ್ಲಿ ಇವರು ಮಾಡಿದ ಒದ್ದಾಟಗಳು ನೆನಪಿದೆ. ಕಾಲಿಗೆ ಚಕ್ರ ಕಟ್ಕೊಂಡ ನಂತರ ಇಡೀ ಲಯನ್ಸ್ ಕ್ಲಬ್ ಅಂದರೆ ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ, ಅಲ್ಲಿಯ ಕಾರ್ಯರೂಪಗಳೆಲ್ಲ ಒಂಥರ ಕತ್ತಲೆ ಆಗ್ತಾ ಇದ್ದಂಗೆ ಒಂಥರ ಭಾಳ ಗಟ್ಟಿ ಇದೆಲ್ಲ ಇರ್ತದೆ ಅಲ್ಲಿ, ಅವರ ಫೆಲೋಶಿಪ್ಗಳು ಅದು ಇತ್ಯಾದಿಗಳೆಲ್ಲ ನಮಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಹೀಗೆ ಆ ಲಯನ್ಸ್ ಕ್ಲಬ್ಬಿನ ಬೇರೆ ಬೇರೆ ಜನಗಳ ಮನಸ್ಥಿತಿಯನ್ನು ಒಗ್ಗೂಡಿಸಿ ಅವರಿಗೆ ಒಂದು ಲೆವೆಲ್ಲಿಗೆ ಪ್ಲ್ಯಾಟ್ಫಾರ್ಮಲ್ಲಿ ತಂದಂಥವರು ಅನಂತ ಕಾಮತ್ ಡಾಕ್ಟರ್ ಅವರು ಕ್ಯಾಪ್ಟನ್ ಶೆಟ್ಟಿ ಅವರ ಜೊತೆ ಒಡನಾಟ ಇಟ್ಕೊಂಡವರು. ಆನಂತರ ಕಾಸರಗೋಡಿನಲ್ಲಿ ಲಯನ್ಸ್ ಕ್ಲಬ್ನ ನೇತೃತ್ವದಲ್ಲಿ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಮಾಡಿದರು. ಕಾಸರಗೋಡಿನಲ್ಲಿ ಫಸ್ಟ್ ಐ ಹಾಸ್ಪಿಟಲನ್ನು ಮಾಡಿದ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಡಾಕ್ಟರ್ ಅನಂತ ಕಾಮತ್. ಸ್ವಾಮೀಜಿಗಳು ಇಲ್ಲದ ನಂತರ ಕೂಡ ಈಗಿನ ಸ್ವಾಮೀಜಿಯಾದ ಸಚ್ಚಿದಾನಂದರು ನನಗೆ ಕಮ್ಮಿಂದ ಕಮ್ಮಿ 4-5 ಸರ್ತಿ ಹೇಳಿದ್ದಾರೆ, ಡಾಕ್ಟ್ರೆ ಪುರ್ಸತ್ ಮಾಡಿ ಒಮ್ಮೆ ಆದರೂ ಮಠಕ್ಕೆ ನೀವು ಬರಬೇಕು, ಸ್ವಾಮೀಜಿ ಇಲ್ಲದಿದ್ದರೆ ಏನಾಯಿತು, ನಾವಿದ್ದೇವಲ್ಲ ಅಂತ. ಎಷ್ಟೋ ಸರ್ತಿ ನಾನು ಬರ್ತೇನೆ ಅಂತ ಮುಖತಃ ಹೇಳಿದ್ರು ಆ ದಿನ ಕೂಡಿ ಬರಲಿಲ್ಲ. ಆದರೆ ಇಂದು ಏನೋ ನನ್ನ ಮಾವಂದು 80ನೇ ಬರ್ತ್ಡೇ ಅಥವಾ ಹುಟ್ಟಿದ ಸಮಾರಂಭ ಅಥವಾ ಅವರ ಪುಸ್ತಕದ ಬಿಡುಗಡೆಗೋ ಅಥವಾ ತಮ್ಮನ್ನು ಭೇಟಿ ಮಾಡಿ ತಮ್ಮ ಗುರುಗಳಿಗೆ ಒಂದು ನಮನ ಸಲ್ಲಿಸುವುದೋ ಏನು ಅಂತ ನನಗೆ ತಿಳಿಯದು. ಬಟ್ ಎರಡು ಒಟ್ಟಿಗೆ ಇಂದು ಈ ಮಠದಲ್ಲಿ ಕೂಡಿಕೊಂಡು ಬಂದದಕ್ಕೆ ನಮ್ಮ ಪರಿವಾರದ ವತಿಯಿಂದ ಗುರುಗಳ ಮತ್ತು ನಿಮ್ಮ ಚರಣಕ್ಕೆ ಮತ್ತೊಮ್ಮೆ ಎರಗುತ್ತೇನೆ. ಮಾವನ ವಿಷಯದಲ್ಲಿ ಮಾತಾಡಲಿಕ್ಕೆ ನನಗೆ ಜಾಸ್ತಿ ಗೊತ್ತಿಲ್ಲ, ಯಾಕಂತ ಹೇಳಿದರೆ ಅವರು ನನ್ನ ಹತ್ರ ಜಾಸ್ತಿ ಮಾತಾಡಲೇ ಇಲ್ಲ. ನಾನು ಅವರ ಮನೆಯಲ್ಲಿ ನಿಂತದ್ದು ನನಗೆ ನೆನಪಿಲ್ಲ. ಆದರೂ ಬೇರೆ ಅಳಿಯರಿಗಿಂತ ಮ್ಯಾಕ್ಸಿಮಮ್ ಮನೆಯಲ್ಲಿ ಬಂದದ್ದು ನಾನೇ. ಅವರ ಮಗಳಿಗಿಂತ ಜಾಸ್ತಿ ಊಟ ಮಾಡಿದ್ದು ಮನೆಯಲ್ಲಿ ನಾನೇ. ಯಾಕಂತ ಹೇಳಿದರೆ ಪ್ರತಿ ಶನಿವಾರ ನಾನು ಕಾಸರಗೋಡಿಗೆ ಭೇಟಿ ಕೊಡುವಾಗ ಊಟ ಅಂತ ಅವರ ಮನೆಯಲ್ಲಿ. ಹಾಗೆ ಅದು ಒಂದು ಅನ್ಯೋನ್ಯ ಸಂಬಂಧ. ನನ್ನ ಮಿಸಸ್ ಹೇಳಲಿಕ್ಕುಂಟು, ನಾನು ಹುಟ್ಟಿದ ನಂತರ ನನ್ನ ಎಜುಕೇಷನಿಗೋಸ್ಕರ ನನ್ನನ್ನು ಬೇರೆಯಲ್ಲಿಯ ಹಾಸ್ಟೆಲಲ್ಲಿ ನಿಲ್ಲಿಸಿದ್ರು. ಅದ ನಂತರ ನಾನು MBBS ಮಾಡಿದ್ದು ಮೈಸೂರಲ್ಲಿ. MBBS ಆದ ಕೂಡಲೇ ಮದುವೆ ಮಾಡಿ ನನ್ನನ್ನು ಕಳಿಸಿದ್ದು ಮಂಗಳೂರಿಗೆ. ಆದರೆ ನನ್ನಕ್ಕಿಂತ ಜಾಸ್ತಿ ನನ್ನ ಅಪ್ಪ ಅಮ್ಮನ ಮನೆಗೆ ಹೋದದ್ದು ನೀವು. ಏನೋ ದೇವರ ಇಚ್ಛೆ ಏನೋ ಗೊತ್ತಿಲ್ಲ, ಬಟ್ ಅವರೊಟ್ಟಿಗೆ ಈ ಸಂಬಂಧ ಅನ್ಯೋನ್ಯವಾದದ್ದು. ಅವರಲ್ಲಿ ಕೆಲವು ಗುಣಗಳುಂಟು. ಅವರು ಬೈದದ್ದು ನಾನು ನೋಡಲಿಲ್ಲ, ಬಟ್ ಅವರಿಗೆ ಇಷ್ಟ ಇಲ್ಲದಿದ್ದರೆ ಒಂದೇ ಮಾತಿನಲ್ಲಿ ನಮ್ಮ ಕಾಸರಗೋಡು ಚಿನ್ನ ಹೇಳಿದಾಗೆ ಅದು ಬೇಡ ಅಂತ ಹೇಳಿದರೆ ತ್ರಿವೇಂದ್ರಮಿಗೆ ಓಡಿದ್ದೆಷ್ಟು ಅಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಟ್ರೈನ್ ಹಿಡಿಯೋದು, ತ್ರಿವೇಂದ್ರಮಿಗೆ ಹೋಗೋದು, ಲಾಯರನ್ನು ಹಿಡಿಯೋದು, ಹಿಂದೆ ಬರೋದು, ಇದು ಸುಮಾರು 10 ವರ್ಷಗಳ ಕಾಲ ನಡೆದಿದೆ. ಅಲ್ಲಿದ್ದು ಟ್ರಸ್ಟಿಶಿಪ್ ಬಿಟ್ಟ ನಂತರ ಅತಿ ಸಂತೋಷವಾದದ್ದು ನನ್ನ ಅತ್ತೆಗೆ. ಯಾಕಂತ ಹೇಳಿದರೆ ಪ್ರತಿದಿನ ಮಂಜೇಶ್ವರಕ್ಕೂ ತ್ರಿವೇಂದ್ರಮಿಗೆ ಹೋಗುವ ಬಾಧೆ ತಪ್ಪಿತ್ತಾ ಇಲ್ಲ. ಇಲ್ಲದ್ರೆ ಬೆಳಿಗ್ಗೆ 4:30 ಗಂಟೆಗೆ ಎದ್ದು ಟ್ರೈನಲ್ಲಿ ಹೋಗ್ತಿತ್ತು. ಇನ್ನು ಏನಿದ್ರೂ ತೊಂದರೆ ಇಲ್ಲ, ಗಂಡ ಲೋಕಲಲ್ಲಿ ಇದ್ದಾರೆ ಅಂತ, ಆ ದೇವಸ್ಥಾನ ಈ ದೇವಸ್ಥಾನ ಆದರೂ ತೊಂದರೆ ಇಲ್ಲ, ಅಕ್ಕಪಕ್ಕದಲ್ಲಿದ್ದಾರೆ ಅಂತ ಸಂತೋಷ ಅವರಿಗಿದೆ.
ಮನುಷ್ಯ ಯಾಕೆ ಬದುಕಬೇಕಂತ ಲೆಕ್ಚರ್ ಕೇಳಬೇಕಿದ್ರೆ ಅವರ ಹತ್ರ ಒಂದು 10 ನಿಮಿಷ ಮಾತಾಡಬೇಕು. ನನಗೆ ಅನುಭವ ಇಲ್ಲ, ಅವರ ಸೊಸೆಗಳಿಗೆ ಇರ್ಬೋದು ಅಂತ ಅನಿಸ್ತೇನೆ ನಾನು. ಯಾಕಂತ ಹೇಳಿದ್ರೆ ಅವರ ಮಕ್ಕಳು ಕೇಳೋದಿಲ್ಲ, ಸೊಸೆಗಳು ಜಬರ್ದಸ್ತಿಯಾಗಿ ಕೇಳಿರ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜೀವನದ ಒಂದೊಂದು ಹಂತದಲ್ಲಿ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಒಂದು ಹಂತ ಮುಟ್ಟಿದ ನಂತರ ಅವರು ಒಂಥರ ಸನ್ಯಾಸಿಯಾಗಿ ಅವರಿಗೆ ಬೇಡ ಅಂತ ಹೇಳಿದರೆ ಆ ಬಗ್ಗೆ ಬೇಡವೇ ಬೇಡ. ಸೊ ಆ ರೀತಿಯ ಜೀವನವನ್ನು ನಡೆಸಿ ಹಲವರಿಗೆ ಆದರ್ಶ, ಕೆಲವರಿಗೆ ಕಿರಿಕಿರಿ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ. ಬಟ್ ಆದರೂ ಇಂದಿನ ಈ ಯುವಕರಿಗೆ ತಮ್ಮ ಅನುಭವವನ್ನು ಹೇಳುವ ಬಗ್ಗೆ ಅವರು ತಗೊಂಡ ಕ್ರಮ ಶ್ಲಾಘನೀಯ. ಯಾವಾಗಲೂ ಹೇಳ್ತಾರೆ, ನಾವು ತಪ್ಪು ಮಾಡುವುದಕ್ಕಿಂತ ಬೇರೆಯವರ ತಪ್ಪಿನಿಂದ ಕಲಿಯುವುದು ಉತ್ತಮ ಅಂತ. ಯಾಕಂತ ಹೇಳಿದರೆ ಅದು ಕೆಲವು ವರ್ಷಗಳು ನಿಮಗೆ ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ತದೆ. ನಾವು ಹೇಳ್ತೇವೆ ಸೀನಿಯರ್ ಒಟ್ಟಿಗೆ ಯಾವಾಗಲೂ ಇರಬೇಕು ಅಂತ. ಯಾಕಂದರೆ ಅವ್ರು ಹೇಳ್ತಾರೆ, ಮುಂಚೆ 18 ವರ್ಷದ ಮೊದಲು ಈ ರೀತಿ ಆಗುವಾಗ ನಾನು ಹೀಗೆ ಮಾಡಿದ ಕಾರಣ ರೋಗಿ ಬದುಕಿದ್ದ ಅಂತ. ಸೊ ಅವರ ಆ ಅನುಭವ ಮುಂದಿನ ಪೀಳಿಗೆಗೆ ಸಿಗಲಿ, ಅವರ ಏನು ಆಶಯ ಉಂಟು ಅದು ದೇವರ ದಯೆಯಿಂದ ಈಡೇರಲಿ. ಮತ್ತು ಇನ್ನೂ 100 ವರ್ಷ ಆಗುವಾಗ ಅವರು ಮತ್ತೊಂದು ಕತೆ ಪುಸ್ತಕವನ್ನು ಬರೀಲಿ ಎಂಬ ಕುಟುಂಬಿಕರ ಆಶಯದಿಂದ ನನಗೆ ಇವತ್ತು ಮಾತಾಡಲಿಕ್ಕೆ ಬಿಟ್ಟದಕ್ಕೆ ಧನ್ಯವಾದವನ್ನು ಸಮರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಂಜಯನಿಗೆ ವೇದವ್ಯಾಸರು ನೀಡಿದಂತಹ ಒಂದು ದಿವ್ಯ ಶಕ್ತಿ, ಅಂತಹ ಒಂದು ದಿವ್ಯ ಶಕ್ತಿ ನಮ್ಮ ಕಣ್ಣಿನ ಡಾಕ್ಟರನಿಗಿದೆ. ಇಲ್ಲದಿದ್ದರೆ ಇಂತಹ ಒಂದು ಮಹತ್ ಪುಸ್ತಕವನ್ನು ಬರೀಲಿಕ್ಕೆ ಯಾವ ಸಾಹಿತಿಗಳಿಂದಲೂ ಸಾಧ್ಯವಿಲ್ಲ. ಅಂತಹ ಒಂದು ಅದ್ಭುತವಾದ ನಮೂನೆ ಅದರಲ್ಲಿ ತುಂಬಿದೆ. ಅಂತಹ ಬಿಡುಗಡೆಯ ಈ ಸಮಾರಂಭಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಪರಮ ಪೂಜ್ಯ ಗುರುವರಿಯರ ಸಾನ್ನಿಧ್ಯ ಜೊತೆಗೆ ಪೂಜ್ಯ ಗುರುಗಳಿಂದ ಸನ್ಮಾನ, ಇದು ಬದುಕಿನ ಸಾರ್ಥಕ್ಕೆ ನಿಜವಾಗಿ ಅವರಿಗೆ ಸಲ್ಲತಕ್ಕಂತಹ ಗೌರವ ಅದು ಸಿಕ್ಕಿದೆ. ಎಲ್ಲೂ ಅವರು ಹೆಸರಿಗೆ ಹೋಗಲಿಲ್ಲ. ಯಾವುದೇ ಪತ್ರಿಕೆಗಳಲ್ಲಿ ಅವರು ತಮ್ಮ ಫೋಟೋ ಹಾಕಿಸಿ ಪ್ರಚಾರಕ್ಕೆ ಮುಂದೋಗಲಿಲ್ಲ. ಅವರದ್ದು ಒಂದೇ, ಎಲ್ಲವೂ ಕೃಷ್ಣಾರ್ಪಣಮಸ್ತು ಅಂತ. ಆ ಕೃಷ್ಣಾರ್ಪಣವನ್ನು ಭಗವಂತ ಸ್ವೀಕರಿಸಿದ್ದಾನೆ. ಶ್ರೀಮಠದ ಅತ್ಯಪ್ತ ಅಭಿಮಾನಿಗಳು, ಕಾಸರಗೋಡಿನ ಜನಪ್ರಿಯ ವೈದ್ಯರು, ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಜಿಲ್ಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಾದಂಥ ಡಾಕ್ಟರ್ ಅನಂತ ಕಾಮತ್ ಅವರ ಆತ್ಮ ಕಥೆಯ ಒಂದು ಪುಸ್ತಕ ಇವತ್ತು ಇಲ್ಲಿ ಸನ್ನಿಧಿಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಈ ಪುಸ್ತಕದ ತಯಾರಿಗೆ ತೊಡಗಿದಂಥ ಶ್ರೀ ನಾಗೇಶ್ ತೆರವತ್ತು ಮತ್ತು ಡಾಕ್ಟರ್ ಅನಂತ ಕಾಮತ್ ಅವರು ಮಠದಲ್ಲಿ ಬಂದು ಹೀಗೆ ಒಂದು ಪುಸ್ತಕವನ್ನು ತಯಾರು ಮಾಡ್ತಾ ಇದ್ದೇವೆ, ಅದರ ಬಿಡುಗಡೆಗೆ ತಾವು ಕೂಡ ಬರಬೇಕು ಅನ್ನೋದಾಗಿ ತಿಳಿಸಿದರು. ಕಾಸರಗೋಡಿನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನೋದಾಗಿ. ನಾನು ಡಾಕ್ಟರ್ ಹತ್ರ ಹೇಳಿದೆ, ನಿಮ್ಮ ಕಾರ್ಯಕ್ರಮವನ್ನು ನಾವು ಮಠದಲ್ಲಿ ಇಟ್ಕೊಳ್ಳುವ, ನಿಮಗೆ ಅನುಕೂಲಗಳು ಸಾಕಾಗ್ತದೆ ಅಂದರೆ ಮಠದಲ್ಲೇ ಆ ಕಾರ್ಯಕ್ರಮವನ್ನು ಮಾಡುವ. ಯಾಕೆಂದರೆ ಬಹಳಷ್ಟು ಧಾರ್ಮಿಕವಾಗಿ ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಅನಂತ ಕಾಮತ್ ಅವರು. ಅವರ ಬಗ್ಗೆ ಅವರೇ ಬರೆದಂಥ ಒಂದು ಪುಸ್ತಕ, ಅವರು ಇಷ್ಟಪಡುವ ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ನೆಲೆಸಿರುವಂಥ ಸ್ಥಳ, ಅಂತಹ ಈ ಕ್ಷೇತ್ರದಲ್ಲಿ ನೋಡಿದರೆ ಅದಕ್ಕೆ ಇನ್ನಷ್ಟು ಒಂದು ಹೆಚ್ಚಿನ ಅರ್ಥ ಬರ್ತದೆ ಅನ್ನೋ ದೃಷ್ಟಿಯಿಂದ ನಾನು ಅವರಿಗೆ ಹೇಳಿದೆ. ಬಹಳ ಸಂತೋಷದಿಂದ ಅವರು ಒಪ್ಪಿಕೊಂಡು ಆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಡಾಕ್ಟರ್ ಅನಂತ ಕಾಮತ್ ಅವರೇ ಒಂದು ಪುಸ್ತಕ ನೀವು ಓದಲಿಕ್ಕೆ ಸಾಧ್ಯ ಇದೆ ಅಂದರೆ ನಾವು ಡಾಕ್ಟರನ್ನೇ ಹಾಗೆ ನಾವು ಅದನ್ನು ತಿಳ್ಕೊಂಡು ಅವರನ್ನು ಅರ್ಥ ಮಾಡಿಕೊಂಡ್ರೆ ಅದೇ ಅವರೇ ಒಬ್ಬರು ಒಂದು ಪುಸ್ತಕವಾಗಿ ನಮಗೆ ಕಾಣಿಸುತ್ತಾರೆ. ನಾನು ಅವರ ಪುಸ್ತಕವನ್ನು ಕಣ್ಣಾಡಿಸಿದೆ ಮತ್ತು ಅವರು
ಅವರ ಬಯೋಡೇಟಾ ಕೂಡ ನೋಡಿದೆ. ಎಲ್ಲ ರೀತಿಯಿಂದ ತಮ್ಮನ್ನು ತೊಡಗಿಸಿಕೊಂಡಂಥ ಒಂದು ವ್ಯಕ್ತಿತ್ವ ಅವರು. ಅವರ ತೀರ್ಥರೂಪದಂಥ ಹರಯ ಕಾಮತ್ ಅವರು ಮಠಕ್ಕೆ ಬಹಳ ಆಪ್ತರಾಗಿ, ನಮ್ಮ ಪೂಜ್ಯ ಗುರುಗಳಿಗೆ ಬಹಳಷ್ಟು ಆಪ್ತರಾಗಿ ಹಲವಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ವಿಶ್ವಾನಂದ ಭಾರತಿ ಸ್ವಾಮೀಜಿಯವರು ಕಾಮತ್ರೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದ ನೀವು ಅಧ್ಯಕ್ಷರಾಗಬೇಕೆಂದರೆ ಎಷ್ಟು ಒತ್ತಡಗಳಿದ್ದರೂ ಕೂಡ ಯಾವುದೇ ರೀತಿಯ ಅಡ್ಡಿಯನ್ನು ಹೇಳದೆ ಅವರದಲ್ಲಿ ತೊಡಗಿಸ್ಕೊಳ್ತಾ ಇದ್ದರು. ಆ ಮಟ್ಟಿಗೆ ಅವರು ಮಠದೊಂದಿಗೆ ಆ ಬಾಂಧವ್ಯವನ್ನು ಇಟ್ಕೊಂಡು ಬಂದವರು. ಅನಂತರದಲ್ಲಿ ಡಾಕ್ಟರ್ ಅನಂತ ಕಾಮತ್ ಅವರು, ಈಗಾಗಲೇ ಚಿನ್ನ ಅವರು ಹೇಳಿದ ಹಾಗೆ ಇಲ್ಲಿ ಕೂಡ ರಥದ ಒಂದು ಆಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಬ್ರಹ್ಮಕಲಶಗಳಿರ್ಬೋದು, ಜೀರ್ಣೋದ್ಧಾರ ಕಾರ್ಯಗಳಿರ್ಬೋದು, ತಮ್ಮಿಂದಾದಂಥ ಒಂದು ದೇಣಿಗೆಯನ್ನು, ತಮ್ಮ ಸೇವೆಯನ್ನು ನೀಡಿಕೊಂಡು ಅದರ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರು. ಇವತ್ತು ಅದನ್ನು ನೆನಪಿಟ್ಟುಕೊಂಡು ಬರ್ತಿದ್ದರೆ ಖಂಡಿತವಾಗಿಯೂ ಇವತ್ತು ಈ ಕಾರ್ಯಕ್ರಮ ಇನ್ನಷ್ಟು ಜನರಿಂದ ತುಂಬಿಕೊಳ್ತಾ ಇತ್ತು. ದೌರ್ಭಾಗ್ಯ ನಮ್ಮ ಜನರು ಅದನ್ನು ನೆನಪಿಸಿಕೊಳ್ಳಲಿಕ್ಕೆ ತಯಾರಿರುವುದಿಲ್ಲ. ಆದರೂ ಈ ದೇವರ ಸನ್ನಿಧಿಯಲ್ಲಿ ಇವತ್ತು ಕಾರ್ಯಕ್ರಮ ಆಗಿದೆ. ಖಂಡಿತವಾಗಿ ಅವರಿಗೆ ಆ ದೇವರ ಅನುಗ್ರಹ ಯಾವತ್ತೂ ಇರ್ತದೆ ಅನ್ನೋದಾಗಿ ನಾವು ನಮ್ಮ ನಂಬಿಕೆ. ಆ ರೀತಿಯಲ್ಲಿ ಇವತ್ತು ಬಹಳ ಸರಳರಾಗಿ ಮತ್ತು ಸಹಜವಾಗಿ ವ್ಯಕ್ತಿತ್ವವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಅನಂತ ಕಾಮತ್ ಅವರು. ಆಮೇಲೆ ಅವರು ಹೇಳಿದರು, ಅವರಿಂದಾಗಿ ಭಾಳಷ್ಟು ಜನ ಡ್ರೈವಿಂಗ್ ಲೈಸೆನ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದಾಗಿ. ನಾನು ಕೂಡ ಒಂದು ರೀತಿಯಲ್ಲಿ ಅದರ ಒಂದು ಫಲಾನುಭವಿ. 88ನೇ ಇಸವಿಯಲ್ಲಿ ನಾನು ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಾಗಿರ್ಬೋದು, ಅದರ ನಂತರದಲ್ಲಿ ಅದರ ನವೀಕರಣ ಮಾಡುವಾಗಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಅವರ ಸರ್ಟಿಫಿಕೇಟಿಂದಾಗಿ ನನ್ನ ಡ್ರೈವಿಂಗ್ ಲೈಸೆನ್ಸ್ ನನಗೆ ಸಿಕ್ಕಿದ್ದು. ಆ ರೀತಿಯಲ್ಲಿ ವೈದ್ಯರಾಗಿ, ಭಜನಾನುರಾಗಿಯಾಗಿ, ಅದಕ್ಕಿಂತ ಹೆಚ್ಚಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿದ್ದರೂ ಕೂಡ ಅದರಿಂದ ಹೊರತಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಮುಖ್ಯವಾಗಿ ಕಾಸರಗೋಡಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಾದರೂ ಕೂಡ ಅನಂತ ಕಾಮತ್ ಅವರು ಅಲ್ಲಿ ಹಾಜರಿರ್ತಾರೆ. ತಮ್ಮಿಂದಾದಂಥ ಒಂದು ಸಹಾಯವನ್ನು ನೀಡುತ್ತಾ, ತಮ್ಮ ಸಮಯವನ್ನು ಅದಕ್ಕೆ ನೀಡುತ್ತಾ ಅವರು ಆ ಕಾರ್ಯಕ್ರಮದ ಯಶಸ್ಸಿಗಾಗಿ ಅವರು ಯಾವತ್ತೂ ಅದರಲ್ಲಿ ತೊಡಗಿಸಿಕೊಳ್ಳುವರು. ಈ ಎಲ್ಲ ನಿಟ್ಟಿನಿಂದ ಅವರ ಬಗ್ಗೆ ಒಂದು ಇವತ್ತು ಪುಸ್ತಕ ಬರ್ತಾ ಇರೋದು ನಮಗೆ ಬಹಳಷ್ಟು ಸಂತೋಷದ ವಿಷಯ. ಯಾಕಂದರೆ ಹರಿರಾಯ ಕಾಮತ್ರವನ್ನು ನೋಡದ ಒಂದು ಜನರೇಷನ್ ಇದ್ದರೆ ಬಹುಶಃ ಅನಂತ ಕಾಮತ್ರವನ್ನು ನೋಡಿದರೆ ಸಾಕು. ಬಹಳಷ್ಟು ನಮಗೆ ಹರಿರಾಯ ಕಾಮತ್ರು ಹೇಗಿದ್ದರು ಅನ್ನೋದನ್ನು ನಮಗೆ ಗ್ರಹಿಸಿಕೊಳ್ಳಿಕ್ಕೆ ಆಗ್ತದೆ. ಅದೇ ರೀತಿಯ ವ್ಯಕ್ತಿತ್ವವನ್ನು, ಅದೇ ರೀತಿಯ ಒಂದು ಸಾಮಾಜಿಕವಾದಂಥ ಮತ್ತು ಧಾರ್ಮಿಕವಾದಂಥ ಒಂದು ಬದ್ಧತೆಯನ್ನು ಮೈಗೂಡಿಸಿಕೊಂಡವರು ಡಾಕ್ಟರ್ ಅನಂತ ಕಾಮತ್ ಅವರು. ಇವತ್ತು ಅವರ ಬಗ್ಗೆ ಒಂದು ಪುಸ್ತಕ ಬರ್ತದೆ ಅಂದರೆ ಅನಂತ ಕಾಮತ್ ಅವರು ಮುಂದಿನ ತಲೆಮಾರಿಗೆ ಪರಿಚಯಿಸಲ್ಪಡ್ತಾರೆ ಅನ್ನೋದು ಅದರ ಅರ್ಥ. ಕೆಲವೊಮ್ಮೆ ಎಷ್ಟೋ ಸಾಧಕರು ಅಥವಾ ಎಷ್ಟೋ ಈ ರೀತಿಯ ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಯಾವುದೇ ರೀತಿಯಲ್ಲಿ ಮುಂದಿನ ತಲೆಮಾರಿಗೆ ಅವರ ಪರಿಚಯ ಇರುವುದಿಲ್ಲ ಮತ್ತು ಅವರನ್ನು ನೆನಪಿಸಿಕೊಳ್ಳುವಂಥ ಮಾರ್ಗಗಳಿರುವುದಿಲ್ಲ. ಹಾಗಿರುವಾಗ ಅವರ ಬಗ್ಗೆ ಒಂದು ಆತ್ಮಚರಿತ್ರೆ ಅಥವಾ ಅವರ ಒಂದು ಆತ್ಮಚರಿತ್ರೆ ಇನ್ನೊಬ್ಬರು ಬರೆದರೆ ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಸಾಧನೆ ಮುಂದಿನ ತಲೆಮಾರಿಗೆ ಅದು ವರ್ಗಾವಣೆಗೊಳ್ತದೆ. ಆ ನಿಟ್ಟಿನಲ್ಲಿ ಯಾವತ್ತೂ ಇಂತಹ ಸಾಧಕರ, ಇಂತಹ ಸಾಮಾಜಿಕ ಧಾರ್ಮಿಕ ಕಾರ್ಯಕರ್ತರ ಬಗ್ಗೆ ಪುಸ್ತಕಗಳು ಪ್ರಕಟಗೊಳ್ಳುವುದು ಒಂದು ರೀತಿಯಲ್ಲಿ ಅದು ಉತ್ತಮವಾದಂಥ ಒಂದು ವಿಷಯ. ಅದಕ್ಕಾಗಿ ಸಹಾಯ ಮಾಡಿದಂತಹ ಎಲ್ಲ ಮನೆಯರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, 80ರ ಹರೆಯದಲ್ಲಿರುವಂತಹ ಡಾಕ್ಟರ್ ಅನಂತ ಕಾಮತ್ ದಂಪತಿಗಳಿಗೆ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಆರೋಗ್ಯವನ್ನು ದೇವರು ಕೊಡಲಿ, ಅವರಿಂದ ಇನ್ನಷ್ಟು ಹೆಚ್ಚಿನ ಸಾಮಾಜಿಕ ಧಾರ್ಮಿಕ ಸೇವೆ ನಮ್ಮ ಸಮಾಜಕ್ಕೆ ಸಿಗಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೇವೆ. ಇವತ್ತೆಲ್ಲ ಅವರ ಕುಟುಂಬ ವರ್ಗದವರು ಒಂದು ಮಿತ್ರರನ್ನು ಒಡಗೂಡಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬಂದಂತಹ ಎಲ್ಲ ಅವರ ಕುಟುಂಬ ವರ್ಗದವರಿಗೆ, ಅವರ ಮನೆಯವರಿಗೆ, ಅವರ ಬಂಧು ಮಿತ್ರರಿಗೆ ಮತ್ತು ಈ ಕಾರ್ಯಕ್ರಮಕ್ಕಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಅವರ ಅಭಿಮಾನಿ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಅವರು ನಂಬಿದಂತಹ ಅವರ ಕುಲದೇವರುಗಳು ಅವರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ವೇದಿಕೆಯಲ್ಲಿ ಇವತ್ತು 2 ಶಾಸಕರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಒಬ್ಬರು ಚಂದ್ರಶೇಖರನವರು ಸ್ವಲ್ಪ ಅವರ ಕಾರ್ಯಕ್ರಮದ ತರಾತರೆಯಲ್ಲಿ ಅವರು ಸಭೆಯಲ್ಲಿ ಪಾಲ್ಗೊಳ್ಳದೆ ಅವರು ತೆರಳಿದರು.
ಕಾಸರಗೋಡಿನ ಶಾಸಕರು ಸಭೆಯಲ್ಲಿ ಪಾಲ್ಗೊಂಡು ಸ್ವಲ್ಪ ಬೇಗ ಇಲ್ಲಿ ತೆರಳಿದ್ದಾರೆ. ಅದರ ಹೊರತಾಗಿ ಇವತ್ತು ವೇದಿಕೆಯಲ್ಲಿ ಮಧೂರಿನ ತಂತ್ರಿಗಳಾದಂಥ ಶ್ರೀ ಉಳಿತಾಯ ವಿಷ್ಣುವಾಸರವರು, ವೇದಿಕೆಯಲ್ಲಿ ಹಿರಿಯ ವಿದ್ವಾಂಸರಾದಂಥ ಶ್ರೀ ಹಿರಣ್ಯ ವೆಂಕಟೇಶ್ ಭಟ್ ಅವರು, ಹಾಗೆ ನಮ್ಮ ಆತ್ಮೀಯರಾದಂಥ ನಮ್ಮ ಗುರುಗಳಿಗೂ ಭಾಳಷ್ಟು ಆತ್ಮೀಯರಾಗಿದ್ದಂಥ ಕಾಸರಗೋಡಿನ ಕಲಾ ರಂಗದಲ್ಲಿ ಭಾಳಷ್ಟು ಗುರುತಿಸಿಕೊಂಡಿರುವಂತಹ ಶ್ರೀ ಕಾಸರಗೋಡು ಚಿನ್ನ ಅವರು, ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರವೆಂದು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಅನಂತ ಕಾಮತ್ ದಂಪತಿಯವರು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಿಸುವಂತಹ ಆತ್ಮೀಯರಾದಂತಹ ಶ್ರೀ ರಾಮದಾಸ್ ಕಾಸರಗೋಡು ಅವರು ಇವತ್ತು ಡಾಕ್ಟರ್ ಬಗ್ಗೆ ಬಹಳ ಹೃದಯವಾಗಿ, ಅವರ ಅಳಿಯಾದರೂ ಕೂಡ ಬಹಳ ಹೃದಯವಾಗಿ ಅವರನ್ನು ಹೇಳಿದಂಥ ಮತ್ತು ನಮ್ಮ ಗುರುಗಳ ಬಗ್ಗೆ ನಮ್ಮ ಮಠದ ಸಂಬಂಧವನ್ನು ಕೂಡ ಅವರು ಇಲ್ಲಿ ಬಹಳ ಸುಂದರವಾಗಿ ನಿರೂಪಿಸಿದರು. ಡಾಕ್ಟರ್ ನರಸಿಂಹಯ್ಯವರು ಖ್ಯಾತ ಹೃದಯರೋಗ ತಜ್ಞರು, ಈ ಪುಸ್ತಕಕ್ಕಾಗಿ ನುಡಿದಂಥ ಶ್ರೀ ನಾಗೇಶ್ ತಿರುತ್ ಅವರು, ಎಲ್ಲ ಅಭಿಮಾನಿ ಬಂಧುಗಳು ಬಂದಂತಹ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಹೃದಯವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಡಾಕ್ಟರಿಗೆ ಮತ್ತೊಮ್ಮೆ ಅವರ ಮುಂದಿನ ಜೀವನದಲ್ಲಿ ಶ್ರೇಯಸ್ಸನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಕ್ಷತಾ ಕೃಷ್ಣಾಪುರ್ ಅವರನ್ನು ಪರಮ ಪೂಜ್ಯ ಗುರುವರು ಶಾಲು ಒದಗಿಸಿ ಗೌರವಿಸಿದ್ದಾರೆ. ನಾಗೇಶ್ ತಿರುವತ್ ಅವರು ಕೂಡ ಇದರಲ್ಲಿ ತಮ್ಮ ಸಂಪೂರ್ಣ ಸಮಯವನ್ನು ವಿನಿಯೋಗಿಸಿ ಪುಸ್ತಕಕ್ಕೊಂದು ಮೆರುಗು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಈ ವೇಳೆ ಡಾಕ್ಟರ್ ಅನಂತ ಕಾಮತ್ ಅವರನ್ನು ನನಗೆ ಸಾಧಾರಣ 35 ವರ್ಷದಿಂದ ಪರಿಚಯ. ಚಿನ್ನರವರು ಹೇಳಿದಾಗೆ ಅವರ ತಂದೆಯವರಿಂದಲೇ ನಮ್ಮ ಹೋಟೆಲ್ನಲ್ಲಿ, ಅವರ ಪಕ್ಕದ ಬಿಲ್ಡಿಂಗಿನ ಹತ್ತಿರವೇ ನಮ್ಮ ಹೋಟೆಲ್ ಇದ್ದ ಕಾರಣ ಅವರು ಆಗಾಗ ಬೆಳಿಗ್ಗೆ ಮಧ್ಯಾಹ್ನ ಹೊತ್ತು ಎಲ್ಲ ನಮ್ಮಲ್ಲಿ ಬರುವ ಕಾರಣ ಅವರನ್ನು ಹತ್ತಿರ ಪರಿಚಯದಿಂದ ಇದ್ದೆವು. ಈ ಸಂದರ್ಭದಲ್ಲಿ ನಮ್ಮ ಕಾಸರಗೋಡಿನ ಕೆಲವು ದೇವಸ್ಥಾನಗಳು ಹೇಳಿದಾಗೆ ಮಠ ಮಂದಿರಗಳು ಜೀರ್ಣೋದ್ಧಾರಕ್ಕಾಗಿ ಸಮಯ ಆದ ಸಮಯದಲ್ಲಿ, ಉದಾಹರಣೆಗೆ ನಮ್ಮ ಮಲ್ಲಿಕಾರ್ಜುನ ಕ್ಷೇತ್ರ, ಅಲ್ಲಿ ಜೀರ್ಣೋದ್ಧಾರ ಪ್ರಶ್ನೆ ಇಟ್ಟು ಜೀರ್ಣೋದ್ಧಾರ ಮಾಡಬೇಕು ಅಂತ ತೋರಿದ ಕೂಡಲೇ ನಾವು ಭೇಟಿಯಾಗೋದು ಡಾಕ್ಟರ್ ಅನಂತ ಕಾಮತರವನ್ನು. ಯಾಕೆಂದರೆ ಅವರು ನಮ್ಮ ಕಾಸರಗೋಡಿನ ಎಲ್ಲ ದೇವಸ್ಥಾನಗಳಿಗೆ ATM ಇದ್ದ ಹಾಗೆ ನಮಗೆ ಹಣದ ಅವಶ್ಯಕತೆ ಇರ್ತದೆ. ಸುರುವಿಗೆ ಕಲೆಕ್ಷನ್ಗೆಲ್ಲ ಹೋಗ್ಲಿಕ್ಕೆ ಆಗುವುದಿಲ್ಲ. ಆಗ ಸುರುವಿನ ಹಣ ನಾವು ಅವರ ಹತ್ರ ಪಡ್ಕೊಂಡು ನಮ್ಮ ಕಾರ್ಯಕ್ಷೇತ್ರವನ್ನು ಮುಂದುವರಿಸುತ್ತೇವೆ. ಅದೀಗ ಹೇಳಿದಾಗೆ ಉದಾಹರಣೆಗೆ ಮಲ್ಲಿಕಾರ್ಜುನ ಕ್ಷೇತ್ರದ ಮೊನ್ನೆ ಡಿಸೆಂಬರ್ನಲ್ಲಿ ಕಳೆದಂಥ ಕೋಟಿ ಜಪ ಯಜ್ಞ, ಅದು ಹಾಗೆ ನಾವು ನಮ್ಮ ಮನಸ್ಸಿನಲ್ಲಿ ಇಂಥ ಒಂದು ಯಜ್ಞ ಮಾಡಬೇಕು ಅಂತ ತೋರಿದ ಕೂಡಲೇ ನಾವು ಡಾಕ್ಟರನ್ನು ಭೇಟಿಯಾದೆವು. ಭೇಟಿಯಾಗಿ ಅವರ ಹತ್ರ ಒಂದು 2 ಲಕ್ಷವನ್ನು ಪಡ್ಕೊಂಡು ಆಮೇಲೆ ನಮ್ಮ ಬಾಕಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಂಟ್ ಮಾಡಿಸಿ ಮತ್ತೆ ಕಲೆಕ್ಷನ್ಗೆ ಹೋಗಿ ಅವರ ಹಣ ಕೊಡಬೇಕಂತೇಳಿ ಇತ್ತು. ಆದರೆ ಇದುವರೆಗೆ ಕೊಡಲಿಕ್ಕೆ ಆಗಲಿಲ್ಲ, ಅವರು ಕೇಳೂ ಇಲ್ಲ. ಆ ರೀತಿಯಲ್ಲಿ ಇದ್ದೇವೆ. ಮತ್ತೆ ಒಂದು ವಿಷಯ ಈ ಸಂದರ್ಭದಲ್ಲಿ ಒಂದು ಹೇಳಬೇಕಂತ ಹೇಳಿದರೆ, ನನ್ನ ಜೀವನದಲ್ಲಿ ವ್ಯಾಪಾರದಲ್ಲಿ ನಷ್ಟ ಬಂದ ಸಂದರ್ಭದಲ್ಲಿ ನಮ್ಮ ಇದ್ದದನ್ನು ಎಲ್ಲವನ್ನು ಕಳ್ಕೊಂಡ ಸಮಯದಲ್ಲಿ ನಮ್ಮ ಬಂಧು ಮಿತ್ರರು ನಾನು ಹೋಗುವ ದಾರಿಯನ್ನು ತಪ್ಪಿಸಿ ಹೋಗ್ತಾ ಇದ್ದರು, ನಮ್ಮ ಒಡನಾಡಿಗಳೆಲ್ಲರೂ. ಆ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಅನಂತ ಕಾಮತ್, ಉದಾಹರಣೆಗೆ ನನ್ನ ಇದ್ದ ಮನೆ ಸಮೇತ ನಾನು ಕಳ್ಕೊಂಡ ಟೈಮಿನಲ್ಲಿ ನಮ್ಮ ಚಿನ್ನನವರ ಬಾಡಿಗೆ ಮನೆಯಲ್ಲಿ ಒಂದು ವರ್ಷ, ಆ ಸಮಯದಲ್ಲಿ ನಮಗೆ ಬಾಡಿಗೆ ಮನೆ ಸಮೇತ ಕೊಡುವವರಿಲ್ಲ. ಆ ಸಂದರ್ಭದಲ್ಲಿ ಚಿನ್ನನವರ ಹತ್ರ ಒಂದು ಮನೆ ಬಾಡಿಗೆ ತಗೊಂಡು ಆ 1 ವರ್ಷ ಅಲ್ಲಿ ಇದ್ದುಕೊಂಡು ಹೀಗೆ ಒಂದು ಮನೆ ಮಾಡಬೇಕು ಅಂತ ಯೋಚಿಸುವ ಸಂದರ್ಭದಲ್ಲಿ ಡಾಕ್ಟರ್ ಅನಂತ ಕಾಮತರು ನನ್ನನ್ನು ಕರೆದು, ನೀನು ಏನು ಯೋಚನೆ ಮಾಡಬೇಡ, ನಿನಗೆ ಬೇರೆ ಮನೆ ತೆಗೆಯುವ ಅಂದಾಜು ಇದ್ದರೆ ಅದಕ್ಕೆ ಬೇಕಾದ ಹಣ ನಾನು ಒದಗಿಸಿ ಕೊಡುತ್ತೇನೆ ಅಂತ ಹೇಳಿ ಚಿನ್ನನವರು ಹೇಳಿದಾಗೆ ನಮ್ಮ ಮನೆಗೆ ಬೇಕಾದ ಹಣವನ್ನು ಅವರು ಕೊಟ್ಟರು. ಅದರಿಂದ ನಾನು 2ನೇ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಮನಿ ಬಾಡಿಯಲ್ಲಿ ಒಂದು ಮನೆ ತೆಗೆದು ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿ ನಂತರ ಈಗ ಸ್ವಂತ ಮನೆಗೆ ಬಂದು ಅಲ್ಲಿ 2015ರಿಂದ
ಒಳ್ಳೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ನನ್ನ ಕಷ್ಟದ ಸಮಯದಲ್ಲಿ ನನಗೆ ಆಶ್ರಯ ಕೊಟ್ಟಂಥ ಮಠವೇ ಎಡೆನೀರು ಮಠ, ಹಾಗೆ ಆಶ್ರಯ ಕೊಟ್ಟವರು ಡಾಕ್ಟರ್ ಅನಂತ ಕಾಮತ್. ಅದು ಈ ಎರಡು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಇಲ್ಲಿ ಇವತ್ತು ಹೇಳಲಿಕ್ಕೆ ನನಗೆ ಒದಗಿ ಬಂದ ಒಂದು ಸಂದರ್ಭ ನಿಜವಾಗಿ ನನ್ನ ಜೀವನದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದ സന്ദർഭ. ഈ ഇഷ്ടം ಹೇಳಿಕೊಂಡು ನನ್ನ ಎರಡು മാതನ್ನು മുಗಿಸ್ತೇನೆ. നമസ്കാരം. ഞാൻ നിങ്ങളുടെ മുമ്പിൽ രണ്ടു വാക്ക് സംസാരിക്കുന്നത് ചട്ടഞ്ചാൽ മഹാലക്ഷ്മിപുരം മഹിഷമർദിനി ക്ഷേത്രത്തിൻ്റെയും കനകവളപ്പ് ശ്രീ ധർമ്മശാസ്ത്ര ക്ഷേത്രത്തിൻ്റെയും പ്രതിനിധി എന്നുള്ള നിലയിലാണ്. ഒരുപക്ഷെ നിങ്ങൾക്ക് അറിയാമായിരിക്കും, ചട്ടഞ്ചാൽ ദേശീയപാതയ്ക്കടുത്ത് ചന്ദ്രഗിരിയുടെ രണ്ട് കൈവഴികളും ഒരു അന്തർവാഹിനിയും ഒത്തുചേരുന്ന സ്ഥലത്താണ് മഹിഷമർദിനി ക്ഷേത്രം സ്ഥിതി ചെയ്യുന്നത്. 1000ഓളം വർഷങ്ങൾക്ക് മുമ്പ് തകർന്നടിഞ്ഞു എന്ന് വിശ്വസിക്കപ്പെടുന്ന ഈ ക്ഷേത്രം പുനരുദ്ധരിക്കുന്നതിന് വേണ്ടി 1970കളിലും 80കളിലും കാര്യമായ ശ്രമങ്ങൾ നടക്കുകയുണ്ടായി. എന്നാൽ അതൊന്നും വിജയത്തിലെത്തിയില്ല. 1998ലാണ് ഞങ്ങൾ അന്നത്തെ ഏറ്റവും തിരക്കേറിയ ഭിഷഗ്വരനായ ഡോക്ടർ അനന്ത കാമത്തിനെ സമീപിക്കുന്നത്. അദ്ദേഹം ആ സ്ഥലം സന്ദർശിക്കുകയും സന്തോഷപൂർവ്വം ക്ഷേത്രത്തിൻ്റെ പുനർനിർമ്മാണത്തിന് വേണ്ടി പ്രയത്നിക്കാമെന്ന് ഏൽക്കുകയും ചെയ്തു. എല്ലാത്തിനും മുന്നിൽ നിന്നുകൊണ്ട് ജീർണോദ്ധാരണ കമ്മിറ്റിയുടെ ചെയർമാൻ സ്ഥാനം അദ്ദേഹം ഏറ്റെടുക്കുകയുണ്ടായി. നേരത്തെ കാസർഗോഡ് ചിന്ന സൂചിപ്പിച്ചതുപോലെ അദ്ദേഹം സഹകരിച്ച 50ഓളം ക്ഷേത്രങ്ങളിൽ 2 ഞങ്ങളുടെ ക്ഷേത്രമാണ്. ഞങ്ങൾ നിഷ്ക്രിയരായി നിൽക്കുമ്പോഴും ഞങ്ങളെ വളരെ ഉഷാറാക്കി ക്ഷേത്രത്തിൻ്റെ നിർമ്മാണ പ്രവർത്തനങ്ങൾ ത്വരിതഗതിയിൽ പൂർത്തിയാക്കാൻ അദ്ദേഹത്തിന് കഴിഞ്ഞു. 2004 ഫെബ്രുവരി മാസത്തിലാണ് ഇതിൻ്റെ പുനഃപ്രതിഷ്ഠാ ബ്രഹ്മകലശം നടന്നത്. അതിനുശേഷവും അദ്ദേഹം വളരെയധികം സാമ്പത്തികവും അതുപോലെ തന്നെ ധാർമ്മികവുമായ പിന്തുണ ഞങ്ങൾക്ക് നൽകി വരുന്നുണ്ട്. ഇന്നും അദ്ദേഹം ആ ക്ഷേത്രത്തിൻ്റെ ഒരു രക്ഷാധികാരിയായി ഞങ്ങളോടൊപ്പം സഹകരിക്കുകയാണ്. ഞങ്ങളുടെ നാട്ടിലെ എല്ലാവർക്കും വളരെ പ്രിയങ്കരനായ ശ്രീ അനന്തകാമത്തിൻ്റെ ജീവിതമെന്നത് കഴിഞ്ഞ 30 വർഷമായി ചട്ടഞ്ചാലിലെയും പരിസരത്തെയും ഓരോ ആൾക്കാർക്കും പരിചിതമാണ്. അദ്ദേഹത്തിന് ഇനിയും വർഷങ്ങളോളം ആരോഗ്യ സൗഖ്യത്തോടുകൂടി ജീവിക്കാൻ കഴിയട്ടെ എന്ന് മാത്രം ആശംസിച്ചുകൊണ്ട് ಈ ಚടങ്ങിനെ എല്ലാവിധ ಆಶಂಸಗಳನ್ನು നേർന്നുകൊണ്ട് നിർത്തുന്നു. നന്ദി. ಪರಮಪೂಜ್ಯ ಸ್ವಾಮೀಜಿಯವರಿಗೆ ಚರಣಕಮಲಕ್ಕೆ ಹೊಂದಿಸಿದ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ, ಹಾಗೆ ಇವತ್ತಿನ ಕೇಂದ್ರ ಬಿಂದುವಾದ ಡಾಕ್ಟರ್ ಅನಂತ್ ಕಾಮತ್ ಅವರೇ, ಇಲ್ಲಿ ಸೇರಿರುವ ಎಲ್ಲ ಅವರ ಬಂಧುಗಳೇ, ಅಭಿಮಾನಿಗಳೇ, ಈ ಕ್ಷೇತ್ರದ ಭಕ್ತರೇ, ನಿಮ್ಮೆಲ್ಲರಿಗೂ ವಂದಿಸ್ತಾ, ಕಳೆದ 2012ರಿಂದ 2018ರವರೆಗೆ ಅವರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನ 18 ಪೇಟೆಯ ಅಂತೇಳಿದರೆ ಕುಂದಾಪುರದಿಂದ ಕೊಚ್ಚಿವರೆಗೆ ಇರುವ GSB ಸಮುದಾಯದ ಬಂಧುಗಳ ಆರಾಧ್ಯ ಮೂರ್ತಿಯ ಒಂದು ಅಧಿಕಾರ ಸ್ಥಾನವನ್ನು ಪಡೆದು ವರ್ಷದಲ್ಲೇ ಅವರು ವಿಶೇಷವಾದ ನಮ್ಮ ಕಾಸರಗೋಡಿನಲ್ಲಿ ನಡೆಯದಂಥ ಒಂದು ವಿಶೇಷವಾದ ಅಷ್ಟಪವಿತ್ರ ನಾಗಮಂಡಲೋತ್ಸವವನ್ನು ಅವರು ಮಾಡಿ, ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿ ಅವರ ಏನು ವ್ಯಕ್ತಿತ್ವ ಎಂಬುದನ್ನು ಅರಿತು ಅವರಿಗೆ ನಾನು ಪೂರ್ಣ ಶರಣಾಗತಿಯಾಗಿ, ಅವರು ನಮ್ಮನ್ನು ಮೈಸೂರಿಗೆ ಸ್ವತಃ ಆಗ ಹೇಳಿದ್ರಲ್ಲಿ ಆ 75ರ ವಯಸ್ಸಿನಲ್ಲಿ ಕಾಲೇಜ್ ಗಾಡಿಯಲ್ಲಿ ರಾತ್ರಿ ಮೈಸೂರಿಗೆ ಗಣೇಶ್ ಬಿಡಿಯ ಮಾಲಕರು ಅವರ ಮನೆಗೆ ಮಧ್ಯರಾತ್ರಿ ನಮಗೆ ತಲುಪಿಸಿ ಅಲ್ಲಿ ಒಂದು ಮದುವೆ ಮಂಟಪದಲ್ಲಿ ನಮ್ಮನ್ನು ಮಲಗಿಸಿ ಬೆಳಗಾತ ಒಂದು 3 ಸ್ಟಾರ್ ಹೋಟೆಲ್ನಲ್ಲಿ ಒಂದು ಬಿಸಿ ಬಿಸಿಯಾದ ಆ ಪೂರಿ ಮತ್ತು ಕಾಫಿ ಆ ಚಳಿಯ ಕಾಲದಲ್ಲಿ ನಮಗೆ ಅದರ ಅನುಭವ, ಅದು ಅನುಭವಿಸಿದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. കാസർഗോഡ് മല്ലികാർജുന ക്ഷേത്ര ചെയർമാനായതിനു ശേഷമാണ് അനന്തകാമത്തുമായി എനിക്ക് വലിയ അടുത്ത ബന്ധമുണ്ടാകുന്നത്. അതിനു മുമ്പേ നേരത്തെ ഇവിടെ സൂചിപ്പിച്ച പോലെ തന്നെ ഹരിരായ കാമത്തുമായി പലപ്പോഴും അദ്ദേഹത്തിന് വീട്ടിൽ പോകാനും ചായ കഴിക്കാനും അദ്ദേഹത്തിൻ്റെ ഒരുപാട് സംഭാവനകൾ കൈപ്പറ്റാൻ എനിക്ക് സാധിച്ചിട്ടുണ്ട്.
വിദ്യാർത്ഥി യൂണിയൻ രംഗത്ത് പ്രവർത്തിക്കുന്ന സമയത്ത് ഞങ്ങൾ ആദ്യം തന്നെ എവിടെയൊക്കെ സംഭാവനക്ക് പോകണമെന്ന് തീരുമാനിച്ചാൽ ആദ്യം ഫസ്റ്റ് പേര് എഴുതുന്നത് ഹരിരായ കമ്പത്തിൻ്റെയാണ്. ആ സമയത്ത് തന്നെ പോയാൽ ചുരുങ്ങിയത് 5000-ൽ കുറഞ്ഞ അദ്ദേഹം ഞങ്ങൾക്ക് തന്നിട്ടില്ല. അത് വർഷങ്ങൾ, ഞാൻ ഏകദേശം ഒരു 10-30 വർഷം മുമ്പുള്ള കഥയാണ് ഇവിടെ പറയുന്നത്. അന്നുള്ള ബന്ധം പിന്നീട് ഇങ്ങോട്ട് ഇപ്പോൾ അടുത്ത കാലത്ത് കഴിഞ്ഞ 1.5 വർഷം മുമ്പ് മല്ലികാർജുന ക്ഷേത്ര ചെയർമാനായതിനു ശേഷം ആ ക്ഷേത്രത്തിനകത്ത് നടന്ന കോടി പഞ്ചാക്ഷരി ജപത്തിൻ്റെ ചെയർമാനായിരുന്നു അനന്തകാമത്ത്. 5 വർഷം മുമ്പേ അതേ അമ്പലത്തിൽ നടന്ന ബ്രഹ്മകലശത്തിൻ്റെ ചെയർമാനും അനന്തകാമത്ത് തന്നെയായിരുന്നു. ആ 2 പരിപാടിയും അതിഗംഭീരമാക്കി മാറ്റാനും അത് നന്നായി മുന്നോട്ട് കൊണ്ടുപോകാനും ಅನಂತಕಾಮತಂದೆ നേതൃത്വം നമുക്ക് ಸಹಾಯಿಸು എന്ന് നമുക്ക് പറയാതിരിക്കാൻ ಸಾಧ್ಯವಲ್ಲ. ಪ್ರಥಮವಾಗಿ ದೇವರನ್ನು ಹಾಗೂ ಗುರುಗಳನ್ನು ಸಾಷ್ಟಾಂಗ ನಮಸ್ಕರಿಸಿ ಬಂದು ಸೇರಿದ ಎಲ್ಲ ಭಕ್ತರಿಗೆ ನಮಸ್ಕರಿಸಿ 2 ಮಾತಿನಲ್ಲಿ ನನ್ನ ಮಾತು ಮುಗಿಸಲಿದ್ದೇನೆ. ಒಂದು, ದೇವಸ್ಥಾನದಲ್ಲಿ ನಮ್ಮೊಟ್ಟಿಗೆ ಹಲವು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅವರನ್ನು ಒಂದು ನೆನಪಿಗೋಸ್ಕರವೂ ಆ ಕಾರಣವಾಗಿ ಈ ಪುಸ್ತಕ ಬರೆದಲ್ಲದೆ ಮತ್ತು ಮೊದಲು ಈಗ ಚಿನ್ನ ಹೇಳಿದಾಗೆ 75ರಲ್ಲೇ ಮಾಡಬೇಕಿದ್ದದ್ದು. ಆದರೆ ನಮ್ಮೊಟ್ಟಿಗೆ ಎಲ್ಲ ಕೆಲವು ಸೆಲ್ಫ್ ಸರ್ವಿಸ್ ಮಾಡಿದ ವಾಲಂಟಿಯರ್ಸ್ ಇದ್ದಾರೆ. ಅವರಿರುವ ಒಂದು ಅವಕಾಶ, ಅವರ ಫೋಟೋ ಗೀಟೋ ಎಲ್ಲ ನಾವು ಹಾಕಿದ್ದೇವೆ. ಹಾಗೆ ಒಂದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹಳೆ ಫೋಟೋಗ್ರಫಿ ಬರೆಯೋದ್ರಿಂದ ಅದರ ಉದ್ದೇಶವನ್ನು ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ದೇವರು ಎಲ್ಲರಿಗೂ ನಮ್ಮ ಈ ಸಮಾಜದ ಕಾರ್ಯಕ್ರಮ, ಅದರಲ್ಲಿ ಈಗ ಹೇಳಿದಾಗೆ ಲಯನ್ಸ್ ಕ್ಲಬ್ಬಿನ ವಿಷಯವೂ ಬರೆದಿದ್ದೇನೆ, IMAದು ವಿಷಯ ಬರೆದಿದ್ದೇನೆ, ಬಹಳ ಚೆನ್ನಾಗಿದೆ. ಮತ್ತು ನಂದು ಮೇಯ್ನ್ ಆಗಿ ನಾವು GSB ಆದ ಕಾರಣ ವೆಂಕಟರಮಣ ಟೆಂಪಲ್ ಕಾಸರಗೋಡು ಅದು ಸಾಧಾರಣ 34 ವರ್ಷದವರೆಗೆ ನನ್ನ ಇನ್ವಾಲ್ವ್ಮೆಂಟು 91ರಿಂದ ಇವತ್ತಿನವರೆಗೆ ಇದೆ. ಮತ್ತು ಅವರು ಹೇಳಿದಾಗೆ 18 ಪೇಟೆ ಮಂಜೇಶ್ವರ SCT ಸ್ಕೂಲ್ನಲ್ಲಿ ಬಹಳಷ್ಟು ವಿಜೃಂಭಣೆ ಕಾರ್ಯಕ್ರಮವನ್ನು ನಡೆಸುವಂಥ ಅವಕಾಶ ನಮಗೆ ಕೊಟ್ಟಿದೆ. ಸರಿ ಹೇಳೋದವರಿಗೆ ಇವರು ಹೇಳಿದಾಗ ಆ 6 ವರ್ಷ ಆದರೆ ನಾನು ಕೋರ್ಟಿಗೆ ಹೋಗಿದ್ದೆ. ಹಾಗಾಗಿ ಅದು 6 ವರ್ಷ ಬಂತು. ಹಾಗಾಗಿ ಅಲ್ಲಿ ನಡೆಯುವಂಥ ಯಾವ್ಯಾವ ಕಾರ್ಯಕ್ರಮ ಬಹಳ ಚಂದಲ್ಲಿ ನಡೆದು ಯಾವ್ಯಾವ ಮಹತ್ ಕಾರ್ಯಗಳು ನಮ್ಮಿಂದ ಮಾಡಲಿಕ್ಕೆ ಆಗಲಿಲ್ಲ ಎಂಬುದೊಂದು ವಿಷಯವನ್ನು ಬರೆದಿದೆ. ಒಂದು 5-6 ಕಾರ್ಯಕ್ರಮಗಳು ಬಹಳ ಚೆನ್ನಾಗಿದೆ. ಮತ್ತು ಈಗ ಇವರಿದ್ದ ಹಾಗೆ ನಮ್ಮ ಒಂದು ಸಿಟಿ ಕ್ಲಬ್ ಉಂಟು, ಅದರದ್ದು ಉಂಟು, ಎಂಥದ್ದು ಆಗಲಿಲ್ಲ. ಹಾಗಿರುವಾಗ ಅಂತ ಆಗದಿರುವ ವಿಷಯ ಇನ್ನಾದರೂ ಮುಂದಕ್ಕೆ ಆಗಲಿ ಎಂಬುದೊಂದು ವಿಷಯದಲ್ಲಿ ಬಹಳ ಚೆಂದ ರೀತಿಯಲ್ಲಿ ಬರ್ತಿದ್ದೇನೆ ಅಂತ ಚೆನ್ನಾಗಿ ಓದಿ. ಆದರೆ ಈ ಪುಸ್ತಕಗಳನ್ನು ಮೇಯ್ನಾಗಿ ದೇವಸ್ಥಾನಗಳಲ್ಲಿ ಮಾತ್ರ ಕೊಟ್ಟು ಅಲ್ಲಿಂದ ಸರ್ಕ್ಯುಲೇಟ್ ಆಗಬೇಕು. ಮತ್ತು ಸಾಧಾರಣ ಡಿಸ್ಟ್ರಿಕ್ಟ್ ಲೈಬ್ರರಿ ಆಫೀಸರು ಒಂದು 3 ತಿಂಗಳ ಹಿಂದೆ ಆ ಪೇಷಂಟ್ ಡ್ರೈವಿಂಗ್ ಲೈಸೆನ್ಸ್ ಯಾವುದೋ ಬಂದಾಗ ಎಂಥದೋ ವಿಷಯ ಬಂತು. ನಾವು ಹಾಗೆ ನಾನು ಸಾಧಾರಣ ಜನರು ಎಲ್ಲಿಂದ ಯಾರೊಂದು ಕೇಳ್ತಿದ್ದೆ, ಡಿಸ್ಟ್ರಿಕ್ಟ್ ಲೈಬ್ರರಿ ಆಫೀಸರ್ ಅಂತ ಹೇಳಿದ. ಆಯಿತು, ಅದೆಂಥದಾಗಿ ಅವನೊಂದು ಅಪ್ಲಿಕೇಶನ್ ಕೊಟ್ಟಿದ್ದೆ ನಾನು. 200 ಮೇಲೆ ಕಣ್ಣೂರವರೆಗಿರುವ ಲೈಬ್ರರಿ ಮೋರ್ ದೆನ್ 250 ಮೇಲೆ ಇರಬೇಕು. ಅದು ಒಂದು ಸಮಯ ನಾನು ಕೊಡಲಿಕ್ಕೆ ಅವಕಾಶ ಮಾಡುತ್ತೇನೆ. ಅದು ಯಾಕಂದರೆ ನಾವೇ ಪರ್ಸನಲಿ ಹೋಗಿ ಅಲ್ಲಿ ಕೊಟ್ಟು ಒಂದು ರೆಕಾರ್ಡ್ ಮಾಡಿ ಇಡುವಂಥ ಒಂದು, ಅಂದರೆ ಗವರ್ಮೆಂಟ್ ಸಂಸ್ಥೆಯಲ್ಲಿ ನಡೆಯುವಂಥ ಸ್ಕ್ಯಾಮ್ಗಳ ಎಲ್ಲ ಕಾರ್ಯಗಳು ಸರಿ ನಡೆದಿದ್ದ ಒಂದು ವಿಷಯ, ಅದಕ್ಕೊಂದು ಅವಕಾಶ ಕೊಡೋದು ಬೇಡ, ನಾನೇ ಸ್ವತಃ ಹೋಗಿ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡುವಂಥ ಆಲೋಚನೆ ಇಟ್ಟುಕೊಂಡು ಈ ಪುಸ್ತಕ ಎಲ್ರಿಗೂ ಸಿಗೋದಿಲ್ಲ. ಸಂಸ್ಥೆಯವರಿಗೆ ಮಾತ್ರ ಸಿಗೋದು, ಇಂಡಿವಿಜುವಲ್ ಸಿಗೋದಿಲ್ಲ. ವೈದರ್ ಒಂದು ಬುಕ್ IMA, ಒಂದು ಬುಕ್ ಪ್ರಾಬ್ಲಮ್ ಲಯನ್ಸ್ನಲ್ಲಿ ಈಗ ಯಾರೂ ಇಲ್ಲ. ನನ್ನ ಇದು ಒಬ್ಬರು ಸಂತೋಷ್ ಇದ್ದ ಬಂದು ಯಾರು ಗೊತ್ತಿಲ್ಲ, ಸೋಹನ್ರಾಜ್ ಆಯುರ್ವೇದ ಶಂಕರ್ ರಾಜ್. ಬಹಳ ಸಂತೋಷ ವಿಷಯ. ಇದ್ದಾರೆ ಇಲ್ಲಿ ಒಂದು ಎದ್ದು ನಿಂತು ಜನರಿಗೆ ಥ್ಯಾಂಕ್ ಯು. ಅವರೊಬ್ಬರೇ ಇದ್ದಾರೆ, ಯಾಕಂದರೆ ಅವರು ಡಾಕ್ಟರ್ ಆದ ಕಾರಣ. ಅವರ 2 ಮಕ್ಕಳು ಬಹಳ ದೊಡ್ಡದಾಗಿದ್ದಾರೆ. ಅದು ಈಗ ಅದರ ವಿಷಯ ಬೇಡ, ನಮಗೆ ಸಮಯ ನೆಕ್ಸ್ಟ್ ಇರುವ ಕಾರ್ಯಕ್ರಮ ಡಿಲೇ ಮಾಡಲಿಕ್ಕೆ ನಾನು ತಯಾರಿಲ್ಲ. 4:45ಕ್ಕೆ ಸ್ಟೇಜ್ ಬಿಟ್ಟು ಕೊಡುವಂತಿದ್ದೆವು. ಈಗ ನಾವು ನಮ್ಮ ಕಾರ್ಯಕ್ರಮದ ಎಲ್ರಿಗೂ ಧನ್ಯವಾದ ಹೇಳಿ 2 ಮಾತಿನಲ್ಲಿ ಎಲ್ಲರೂ ಫಲಾರಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿ